ನೋಡಿ, ತ್ಯಾಗದ ಮರಗಳಿದೆ, ಮಾವಿನ ಮರಗಳಿದೆ, ತೆಂಗಿನ ಸಸಿಗಳಿದೆ. ಏಕ್ಸ ಇದು ಟೋಟಲ್ ಬಂದು 15 ಎಕರೆ ಇರೋದು. 15 ಎಕರೆಲಿ 11 ಎಕರೆ ಪಾಣಿ ಇದೆ, 4 ಎಕರೆ ಖರಾಬ್ ಇದೆ. ನೋಡಿ, ಮ್ಯಾಂಗೋ ಇದೆ, ಟೀಕ್ ಇದೆ, ತೆಂಗಿನ ಸಸಿಗಳಿದೆ. ಬೌಂಡ್ರಿ ಏನಿದೆಯೋ 11 ಎಕರೆ, 15 ಎಕರೆ ಪೂರ್ತಿ ಸ್ಪೆನ್ಸ್ ಹಾಕಿದ್ದಾರೆ. ಫುಲ್ಲು ಚೆನ್ನಾಗಿದೆ ತೋಟ ಬಂದು. ಬೋರ್ವೆಲ್ ಇದೆ. ಈಗ ಬರ್ತಾ ಸೊ ಮ್ಯಾಂಗೋ ಟ್ರೀಸ್ಗಳಿದೆಲ್ಲ ನೋಡಿ. ಇದು ಸ್ಪೆನ್ಸ್ ಏನಿದೆಯೋ ಸ್ಪೆನ್ಸು. ನೋಡಿ, ರೌಂಡ್ ಶೇಪು ತೆಂಗಿನ ತೋಟ ಇದು. ನೋಡಿ, ತೆಂಗಿನ ತೋಟ ಪೂರ್ತಿ ಒಳ್ಳೆ ತೆಂಗಿನ ತೋಟ, ಲಕ್ಸುರಿ ಆಗಿದೆ. ಮಧ್ಯ ತ್ಯಾಗದ ಸಸಿಗಳನ್ನೆಲ್ಲ ನೆಟ್ಟಿದ್ದಾರೆ. ಈ ಕಡೆ ಮಾವಿದೆ. ನೋಡಿ ತೋಟ ನೋಡಿ, ತುಂಬ ಚೆನ್ನಾಗಿದೆ ತೋಟ. ನೋಡಿ ಮ್ಯಾಂಗೋ ಟ್ರೀಸ್ಗಳು. ಈ ಕಡೆ ತೆಂಗಿನ ತೋಟ. ಇದರಲ್ಲಿ ಏನು ಗೊತ್ತಾ, ಬರೀ 11 ಎಕರೆ ಅಷ್ಟೇ ಪಾಣಿನಲ್ಲಿರೋದು, 15 ಎಕರೆ ಟೋಟಲ್ ಇರೋದು. 4 ಎಕರೆ ಖರಾಬೇ ಸಿಗುತ್ತೆ ನಿಮಗೆ. ಅಂದರೆ 4 ಎಕರೆಗೆ ಯಾವುದೇ ಥರದ್ದು ದುಡ್ಡುಗಳಿರಲ್ಲ. ಪೇಪರ್ ಏನಿದೆಯೋ ಪಾಣಿನಲ್ಲಿ, ಸೊ ಅದಕ್ಕೆ ಮಾತ್ರನೇ ವ್ಯಾಲ್ಯೂ ಇರೋದು, ಅಂದರೆ ಪೇ ಮಾಡಬೇಕಾಗಿರುವಂಥದ್ದು. ನೋಡಿ, ಇದು ಎಂಡು. ಮಣ್ಣಂತೂ ತುಂಬ ಚೆನ್ನಾಗಿದೆ. ನೋಡಿ ನೋಡಿ, ಇದು ಹೇಗ್ಸ ಬೌಂಡ್ರಿ ವೈಸ್ ಏನಿದೆಯೋ ಈ ಕಾರೆಲ್ಲ ಓಡಾಡ್ಬೋದು ಇದರಲ್ಲಿ, ಆ ಥರ ರೋಡ್ ಇದೆ. ಮಣ್ಣು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಣ್ಣು. ಆಮೇಲೆ ಇಲ್ಲಿ ನಕಾಶೆ ರೋಡ್ ಬೇರೆ ಇದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಮೇನ್ ರೋಡಿಂದನೂ ಗೇಟ್ ಸಿಗುತ್ತೆ. ನಕಾಶೆ ರೋಡು ಬ್ಯಾಕ್ ಸೈಡು ಒಂದಿದೆ, ಸೊ ಇಲ್ಲೂ ಕೂಡ ನಿಮಗೆ ಗೇಟ್ ಸಿಗುತ್ತೆ. ನಿಮ್ಮ ಕನ್ವೀನಿಯನ್ಸ್ಗೆ ಯಾವುದಕ್ಕೆ ಬೇಕಾದರೂ ರೋಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ.